ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ಅಧ್ಯಾಯ 5ರಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಈ ಅಧ್ಯಾಯ 5ರ ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನದ ರಚನಾ ಸಮಿತಿಯ ಬಗ್ಗೆ ಮತ್ತು ಆ ಸಂವಿಧಾನದ ರಚನಾ ಸಮಿತಿಯಲ್ಲಿ ಇದ್ದಂತಹ ಕರಡು ಸಮಿತಿಯ ಬಗ್ಗೆ ಮತ್ತು ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನಾ ಭಾಗ ಹಾಗೂ ನಮ್ಮ ಸಂವಿಧಾನದಲ್ಲಿ ಇರುವಂತಹ ಪ್ರಧಾನ ಲಕ್ಷಣಗಳು ಹಾಗೂ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನ ಮಾಡ್ತೇವೆ. ಇಲ್ಲಿ ಪ್ರಾರಂಭದಲ್ಲಿ ಭಾರತ ಸಂವಿಧಾನದ ರಚನಾ ಸಮಿತಿ ಅಥವಾ ಭಾರತ ಸಂವಿಧಾನವನ್ನ ಯಾವ ಮೂಲಕ ರಚನೆಯನ್ನ ಮಾಡಲಾಯಿತು ಎನ್ನುವಂತಹ ವಿಚಾರಗಳ ಬಗ್ಗೆ ಗಮನವನ್ನ ಹರಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದ ಸಂವಿಧಾನ ಅಂತಕ್ಕಂಥದ್ದು ನವೆಂಬರ್ 26, 1949ರಲ್ಲಿ ಅಂಗೀಕಾರವಾಗಿ ಆ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು ಎನ್ನುವಂಥದ್ದನ್ನ ನಾವು ಕಾಣ್ತೇವೆ. ಭಾರತ ಸಂವಿಧಾನವು ಭಾರತ ಸಂವಿಧಾನ ರಚನಾ ಸಮಿತಿಯಿಂದ ರಚನೆಯಾಗಿ ಆ ಸಂವಿಧಾನ ಅಂಗೀಕಾರವಾದಂತಹ ದಿನಾಂಕ ಯಾವುದು ಅಂತ ಹೇಳಿದ್ರೆ ನವೆಂಬರ್ 26, 1949ರಲ್ಲಿ ನಮ್ಮ ಸಂವಿಧಾನ ಅಂತಕ್ಕಂಥದ್ದು ಅಂಗೀಕಾರವಾಯಿತು. ಆ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ ಅಂತ ಹೇಳಿದ್ರೆ ಭಾರತ ಸಂವಿಧಾನವು ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸ್ತೇವೆ. ಇಲ್ಲಿ ಭಾರತದ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಸಂವಿಧಾನವು 395 ವಿಧಿಗಳು, 8 ಪರಿಶಿಷ್ಟಗಳು ಮತ್ತು 24 ಭಾಗಗಳನ್ನು ಹೊಂದಿತ್ತು ಎನ್ನುವುದನ್ನು ನಾವು ನೋಡುತ್ತೇವೆ. ಹಾಗೆಯೇ ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ 395 ವಿಧಿಗಳು, 12 ಪರಿಶಿಷ್ಟಗಳು ಮತ್ತು 25 ಭಾಗಗಳು ಹಾಗೂ 98ಕ್ಕಿಂತ ಹೆಚ್ಚು ಬಾರಿ ತಿದ್ದುಪಡಿಗಳಾಗಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಇಲ್ಲಿ ನಮ್ಮ ಭಾರತ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ. ಭಾರತ ಸಂವಿಧಾನವನ್ನ ರಚನೆಯನ್ನ ಮಾಡಲು ಭಾರತ ಸಂವಿಧಾನ ರಚನಾ ಸಮಿತಿ ಎನ್ನುವಂತಹ ಒಂದು ಸಮಿತಿಯನ್ನ ನೇಮಕ ಮಾಡಲಾಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು ಎನ್ನುವುದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಯಾವುದೇ ಒಂದು ಸ್ವತಂತ್ರ ರಾಷ್ಟ್ರ ತನ್ನದೇ ಆದಂತಹ ರೀತಿಯ ಆಡಳಿತ ವ್ಯವಸ್ಥೆಯನ್ನ ಜಾರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರಕ್ಕೆ ತನ್ನದೇ ಆಗಿರುವಂತಹ ಒಂದು ಸ್ವತಂತ್ರವಾದಂತಹ ಸಂವಿಧಾನದ ಅಗತ್ಯ ಅಂತಕ್ಕಂಥದ್ದು ಇರುತ್ತೆ. ಆ ಕಾರಣದಿಂದಾಗಿಯೇ ಭಾರತೀಯರು ಸ್ವತಂತ್ರ ಹೋರಾಟದ ಜೊತೆಯಲ್ಲಿಯೇ ತಮ್ಮದೇ ಆಗಿರುವಂತಹ ಒಂದು ಸಂವಿಧಾನವನ್ನು ರಚನೆಯನ್ನ ಮಾಡಿಕೊಳ್ಳಿಕ್ಕೆ
ಅವಕಾಶವನ್ನ ನೀಡಬೇಕು ಎನ್ನುವಂತಹ ಬೇಡಿಕೆಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನ ಸಲ್ಲಿಸ್ತಾ ಬಂದದ್ದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಭಾರತ ಸ್ವತಂತ್ರ ಒಂದು ಸಂವಿಧಾನ ರಚನಾ ರಚನೆಯನ್ನ ಮಾಡಬೇಕು ಎನ್ನುವಂತಹ ಬೇಡಿಕೆಯನ್ನ 1928ರಲ್ಲಿಯೇ ನೆಹರೂರವರ ವರದಿ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದ ಮುಂದೆ ಪ್ರತಿಪಾದನೆಯನ್ನ ಮಾಡಿತ್ತು ಎನ್ನುವಂತಹ ಹಿನ್ನೆಲೆಯನ್ನು ನಾವು ನೋಡಬೇಕಾಗ್ತದೆ. 1928ರಲ್ಲಿ ನೆಹರು ವರದಿ ಅಂತಕ್ಕಂಥದ್ದು, 1934ರಲ್ಲಿ MN ರಾಯ್ ಅಂತಕ್ಕಂತಹ ಸ್ವತಂತ್ರ ಹೋರಾಟಗಾರರು ಸಹ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿ ಬೇಕು ಎನ್ನುವಂತಹ ಒಂದು ಹೋರಾಟ ಮಾಡ್ತಕ್ಕಂಥದ್ದು. 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಹ ಬ್ರಿಟಿಷ್ ಸರ್ಕಾರವನ್ನ ಒತ್ತಾಯ ಮಾಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. 1935ರಲ್ಲಿ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನ ಜಾರಿಗೆ ತೆಗೆದುಕೊಂಡು ಬರ್ತದೆ. 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ನಾವೇನ್ ಕರೀತೇವೆ, ಆ ಕಾಯ್ದೆ ವಿಫಲವಾಯಿತು ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಆ ಕಾಯ್ದೆ ವಿಫಲವಾದ ನಂತರ 1939ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ರಚನಾ ಸಮಿತಿಯನ್ನ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರವನ್ನ ಮತ್ತೆ ಒತ್ತಾಯವನ್ನ ಮಾಡುತ್ತದೆ. ಈ ಬೇಡಿಕೆಯನ್ನ ಮನ್ನಿಸಿದಂತಹ ಬ್ರಿಟಿಷ್ ಸರ್ಕಾರ ಎರಡನೇ ಮಹಾಯುದ್ಧದ ನಂತರ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಕ್ರಿಪ್ಸ್ ಅವರ ಆಯೋಗವನ್ನ ಭಾರತಕ್ಕೆ ಕಳಿಸ್ಕೊಡ್ತದೆ. ಆ ಕ್ರಿಪ್ಸ್ ಆಯೋಗ ಯುದ್ಧ ಮುಗಿದ ನಂತರ, ಅಂದ್ರೆ ಎರಡನೇ ವಿಶ್ವ ಯುದ್ಧ ಮುಗಿದ ನಂತರ ಭಾರತಕ್ಕೆ ತನ್ನದೇ ಆದಂತಹ ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಳ್ಳಿಕ್ಕೆ ಸಂವಿಧಾನ ರಚನಾ ಸಮಿತಿಯನ್ನ ನೇಮಕ ಮಾಡಬೇಕು ಎನ್ನುವಂತಹ ಅಂಶವನ್ನ ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು ಪ್ರತಿಪಾದನೆಯನ್ನ ಮಾಡ್ತದೆ. ಆ ನಂತರದಲ್ಲಿ 1942ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ಭಾರತ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಚಳುವಳಿಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಆ ಚಳುವಳಿಯ ಉದ್ದೇಶ ಭಾರತಕ್ಕೆ ಸ್ವತಂತ್ರವನ್ನ ನೀಡಬೇಕು, ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಬೇಕು, ಭಾರತ ತನ್ನ ಆಡಳಿತವನ್ನ ತಾನೇ ಮಾಡ್ಕೊಳ್ಳಿಕ್ಕೆ ಅಗತ್ಯವಾದಂತಹ ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಳ್ಬೇಕು, ಭಾರತಕ್ಕೆ ಸ್ವತಂತ್ರ ಬೇಕು ಎನ್ನುವಂತಹ ಅತ್ಯಂತ ಪ್ರಮುಖ ಘಟ್ಟವಾದಂತಹ ಹೋರಾಟ 1942ರಲ್ಲಿ ನಡೆದಂತಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಆ ನಂತರದಲ್ಲಿ 1945ರಲ್ಲಿ ಇಂಗ್ಲೆಂಡ್ನಲ್ಲಿ ಚುನಾವಣೆಗಳು ನಡೀತದೆ. ಆ ಚುನಾವಣೆಗಳಲ್ಲಿ ಲೇಬರ್ ಪಕ್ಷ ಅನ್ನುವಂಥದ್ದು ನಿಚ್ಚಳ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ. ಚರ್ಚಿಲ್ ರವರ ಸ್ಥಾನದಲ್ಲಿ ಕ್ಲೆಮೆಂಟ್ ಆಟ್ಲಿ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆ ಲೇಬರ್ ಪಕ್ಷ ಅಂತಕ್ಕಂಥದ್ದು ಭಾರತಕ್ಕೆ ಸ್ವತಂತ್ರ ನೀಡುವ ಬಗ್ಗೆ ಅಥವಾ ಭಾರತದ ಸಮಸ್ಯೆಗಳನ್ನ ಪರಿಹರಿಸುವ ಬಗ್ಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತದೆ. ಆ ನಿಟ್ಟಿನಲ್ಲಿ ಭಾರತಕ್ಕೆ ಕ್ಯಾಬಿನೆಟ್ ಮಿಷನ್ ಆಯೋಗವನ್ನ ಬ್ರಿಟಿಷ್ ಸರ್ಕಾರ ಕಳಿಸಿಕೊಡ್ತದೆ. ಆ ಕ್ಯಾಬಿನೆಟ್ ಮಿಷನ್ ಆಯೋಗ ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸಂವಿಧಾನವನ್ನ ರಚನೆಯನ್ನ ಮಾಡಿಕೊಳ್ಳಿಕ್ಕೆ ಅಗತ್ಯವಾದಂತಹ ಸಂವಿಧಾನ ರಚನಾ ಸಮಿತಿಯನ್ನ ನೇಮಕವನ್ನ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನ ನೀಡಬೇಕು ಎನ್ನುವಂತಹ ವರದಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತದೆ ಅಂತಕ್ಕಂಥದ್ದು.
ಸೊ ಹಾಗಾಗಿ ಕ್ಯಾಬಿನೆಟ್ ಮಿಷನ್ ಆಯೋಗದ ವರದಿಯ ಶಿಫಾರಸ್ಸಿನ ಆಧಾರದ ಮೇಲೆ 1946ರಲ್ಲಿ ಭಾರತ ಸಂವಿಧಾನ ರಚನಾ ರಚನೆಯನ್ನ ಮಾಡಲಾಯಿತು ಎನ್ನುವಂಥದ್ದನ್ನ ನಾವು ನೋಡ್ತೇವೆ. 1946 ನವೆಂಬರ್ನಲ್ಲಿ ಭಾರತ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ರಚನೆಯಾಗುತ್ತದೆ ಅಂತಕ್ಕಂಥದ್ದು. ಸೊ ಪ್ರಾರಂಭದಲ್ಲಿ ಈ ಸಮಿತಿ ನೇಮಕವಾದಂತಹ ಸಂದರ್ಭದಲ್ಲಿ 389 ಜನ ಸದಸ್ಯರನ್ನ ಒಳಗೊಂಡಿತ್ತು ಅಂತಕ್ಕಂಥದ್ದು. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಇದ್ದಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ, ಈ ಸಮಿತಿಯು 389 ಜನ ಸದಸ್ಯರನ್ನ ಒಳಗೊಂಡಿತ್ತು. ಅದರಲ್ಲಿ 296 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾ ಸಂಸ್ಥಾನದಿಂದ ಆಯ್ಕೆಯಾಗಿದ್ದರು. ಹಾಗೆಯೇ 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡಿದ್ದರು ಎನ್ನುವಂತಹ ಅಂಶವನ್ನ ನಾವು ನೋಡ್ತೇವೆ. ಸೊ ಈ ಒಂದು ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಡಿಸೆಂಬರ್ 9, 1946ರಲ್ಲಿ ಮೊದಲನೇ ಸಭೆಯನ್ನು ಸೇರ್ತದೆ. 1946 ಡಿಸೆಂಬರ್ 9ನೇ ತಾರೀಕು ಈ ಸಂವಿಧಾನ ರಚನಾ ಸಮಿತಿ ಅಂತಕ್ಕಂಥದ್ದು ಮೊದಲನೇ ಸಭೆಯನ್ನು ಸೇರಿ ಆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದು. ಸೊ ಅನಂತರ 1946 ಡಿಸೆಂಬರ್ 11ರಂದು ಈ ಸಂವಿಧಾನ ರಚನಾ ಸಮಿತಿ ಮತ್ತೊಮ್ಮೆ ಸಭೆಯನ್ನು ಸೇರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನ ಈ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿಕೊಳ್ಳಲಾಯಿತು ಅನ್ನುವಂಥದ್ದು. ಸೊ ಹಾಗೆಯೇ ಉಪಾಧ್ಯಕ್ಷರಾಗಿ HC ಮುಖರ್ಜಿ ಅವರನ್ನ ಈ ಸಂವಿಧಾನ ರಚನಾ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಿಕೊಳ್ಳಲಾಯಿತು ಅಂತಕ್ಕಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಈ ಒಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಅನ್ನುವಂಥದ್ದು. ಈ ಸಮಿತಿ 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ ಶ್ರಮವನ್ನು ವಹಿಸಿ 11 ಅಧಿವೇಶನಗಳನ್ನು ನಡೆಸಿ 6.4 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುವುದರ ಮೂಲಕ ಭಾರತಕ್ಕೆ ತನ್ನದೇ ಆಗಿರ್ತಕ್ಕಂತಹ ಸಂವಿಧಾನವನ್ನ ರಚನೆಯನ್ನ ಮಾಡಿ ಕೊಟ್ಟಿತು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಇಲ್ಲಿ ಸಂವಿಧಾನವನ್ನ ರಚನೆಯನ್ನ ಮಾಡಲಿಕ್ಕೆ ತಗುಲಿರುವಂತಹ ಅವಧಿ ಮತ್ತು ವೆಚ್ಚವನ್ನ ನಾವು ಗಮನಿಸುವುದಾದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಮತ್ತು 11 ಅಧಿವೇಶನಗಳನ್ನು ನಡೆಸುವುದರ ಮೂಲಕ ಸುಮಾರು 6.4 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡುವುದರ ಮೂಲಕ ಭಾರತ ಸಂವಿಧಾನವನ್ನ ನವೆಂಬರ್ 26, 1949ರಲ್ಲಿ ಅಂಗೀಕಾರವನ್ನ ಮಾಡಿಕೊಂಡು ಜನವರಿ 26, 1950ರಲ್ಲಿ ನಮ್ಮ ಭಾರತ ಸಂವಿಧಾನ ಅಂತಕ್ಕಂಥದ್ದು ಜಾರಿಗೆ ಬಂದಿತು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ, ಈ ಸಂವಿಧಾನವನ್ನ ರಚನೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಂದ್ರೆ ಭಾರತ ಸಂವಿಧಾನ ರಚನಾ ಸಮಿತಿ ಏನಿತ್ತು, ಈ ಸಮಿತಿ ಅನೇಕ ಉಪಸಮಿತಿಗಳನ್ನ ರಚನೆಯನ್ನ ಮಾಡುವುದರ ಮೂಲಕ ಭಾರತ ಸಂವಿಧಾನವನ್ನ
ರಚನೆಯನ್ನ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಿತ್ತು ಎನ್ನುವಂಥದ್ದನ್ನ ನೋಡುತ್ತೇವೆ. ಸೊ ಹಾಗಾಗಿ ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ಸುಮಾರು 22 ಸಮಿತಿಗಳನ್ನ ರಚನೆಯನ್ನ ಮಾಡಲಾಗಿತ್ತು. ಆ 22 ಉಪಸಮಿತಿಗಳು ಅಂತ ಕರೀಬಹುದು. ಆ 22 ಉಪಸಮಿತಿಗಳಲ್ಲಿ 10 ಸಮಿತಿಗಳು ಆಡಳಿತದ ವಿಧಾನದ ವಿಷಯಗಳನ್ನ ಕುರಿತು ಚರ್ಚೆಯನ್ನ ಮಾಡಲಿಕ್ಕೆ, ಆ ವಿಚಾರಗಳನ್ನ ಆಯ್ಕೆಯನ್ನ ಮಾಡಲಿಕ್ಕೆ 10 ಸಮಿತಿಗಳನ್ನ, ಉಳಿದ 12 ಸಮಿತಿಗಳು ಇತರೆ ವಿಚಾರಗಳನ್ನ ಕುರಿತು ಕಾರ್ಯನಿರ್ವಹಣೆಯನ್ನ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನ ಒಟ್ಟು 22 ಸಮಿತಿಗಳ ಮೂಲಕ ಆ ಸಂವಿಧಾನದ ರಚನಾ ಪ್ರಕ್ರಿಯೆ ಅಂತಕ್ಕಂಥದ್ದು ಪ್ರಾರಂಭ ಆಗಿತ್ತು ಅನ್ನುವಂಥದ್ದು. ಸೊ ಹಾಗೆ ಈ 22 ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಮಿತಿ ಅಂತ ಹೇಳಿದ್ರೆ ಕರಡು ಸಮಿತಿ ಅಂತಕ್ಕಂಥದ್ದು, ಭಾರತ ಸಂವಿಧಾನದ ಕರಡು ಸಮಿತಿ ಅಂತಕ್ಕಂಥದ್ದು. ಈ 21 ಉಪಸಮಿತಿಗಳು ನೀಡಿರುವಂತಹ ವಿಚಾರಗಳನ್ನ ಸಂವಿಧಾನಕ್ಕೆ ಸೇರ್ಪಡೆಯನ್ನ ಮಾಡ್ತಕ್ಕಂತಹ ಅತ್ಯಂತ ಪ್ರಮುಖ ಜವಾಬ್ದಾರಿ ಈ ಭಾರತದ ಸಂವಿಧಾನದ ಕರಡು ಸಮಿತಿಯದ್ದಾಗಿತ್ತು ಎನ್ನುವಂಥದ್ದು. ಈ ಕರಡು ಸಮಿತಿಯನ್ನ, ಭಾರತ ಸಂವಿಧಾನದ ಕರಡು ಸಮಿತಿಯು 7 ಜನ ಸದಸ್ಯರನ್ನ ಒಳಗೊಂಡಿತ್ತು. ಆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಈ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕವನ್ನ ಮಾಡಲಾಗಿತ್ತು ಅಂತಕ್ಕಂಥದ್ದು. ಈ ಕರಡು ಸಮಿತಿಯ ಅಧ್ಯಕ್ಷರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಮುಖವಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಅವರ ಜೊತೆಯಲ್ಲಿ ಆ ಕರಡು ಸಮಿತಿಯಲ್ಲಿ ಇದ್ದಂತಹ ಇತರೆ ಸದಸ್ಯರು ಅಂತ ಹೇಳಿದ್ರೆ ಬಿ ಎಲ್ ಮಿತ್ತರ್ ಎನ್ನುವಂತಹ ಒಬ್ಬ ಸದಸ್ಯ, ಎನ್ ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ ಕೆ ಎಂ ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಡಿ ಸಿ ಕೈತಾ ಈ ಒಂದು ಕರಡು ಸಮಿತಿಯ ಇತರೆ ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು. ಸ್ವಲ್ಪ ಸಮಯದ ನಂತರ ಬಿ ಎಲ್ ಮಿತ್ತರ್ ಹಾಗೂ ಡಿ ಪಿ ಕೈತಾನ್ ರವರು ನಿಧನರಾದ ಕಾರಣ ಆ ಸ್ಥಾನಗಳಿಗೆ ಟಿ ಟಿ ಕೃಷ್ಣಮಾಚಾರಿ ಮತ್ತು ಎನ್ ಮಾಧವ್ ರಾವ್ ರವರನ್ನ ನೇಮಕ ಮಾಡಲಾಗಿತ್ತು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ಒಟ್ಟಾರೆಯಾಗಿ ಭಾರತ ಸಂವಿಧಾನವನ್ನ ರಚನೆಯನ್ನ ಮಾಡುವಂತಹ ಪ್ರಮುಖ ಜವಾಬ್ದಾರಿ ಈ ಭಾರತ ಸಂವಿಧಾನ ರಚನಾ ಸಮಿತಿಯ ಮೇಲಿತ್ತು. ಆ ಭಾರತ ಸಂವಿಧಾನ ರಚನಾ ಸಮಿತಿಯು 22 ಸಮಿತಿಗಳ ಮೂಲಕ ಸಂವಿಧಾನವನ್ನ ರಚನೆಯನ್ನ ಮಾಡತಕ್ಕಂತಹ ಪ್ರಕ್ರಿಯೆಯನ್ನ ಪ್ರಾರಂಭವನ್ನ ಮಾಡಿತು. ಆ 22 ಸಮಿತಿಗಳಲ್ಲಿ ಭಾರತ ಸಂವಿಧಾನದ ಕರಡು ಸಮಿತಿ ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಸಮಿತಿ. ಆ ಸಮಿತಿಗೆ 7 ಜನ ಸದಸ್ಯರುಗಳನ್ನು ನೇಮಕ ಮಾಡಲಾಗಿತ್ತು. ಆ ಸಮಿತಿಯ ಅಧ್ಯಕ್ಷತೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೊಂದಿದ್ದರು ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ನೋಡುತ್ತೇವೆ. ಸೊ ವಿದ್ಯಾರ್ಥಿಗಳೇ, ಹೀಗೆ ಸಂವಿಧಾನವನ್ನ ರಚಿಸುವಂತಹ ರಚನೆಯನ್ನ ಮಾಡತಕ್ಕಂತಹ ಪ್ರಕ್ರಿಯೆ 1946 ನವೆಂಬರ್ನಲ್ಲಿ ಪ್ರಾರಂಭವಾಗಿ ನವೆಂಬರ್ 26, 1949ರಲ್ಲಿ ಅಂಗೀಕಾರವನ್ನು ಪಡೆದಂತಹ ಆ ಸಂವಿಧಾನ ಜನವರಿ 26, 1950ರಲ್ಲಿ ಜಾರಿಗೆ ಬಂದಿತು ಎನ್ನುವಂಥದ್ದನ್ನ ನಾವು ಗಮನಿಸ್ತೇವೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳನ್ನ ನಾವು ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಭಾರತ ಸಂವಿಧಾನದ ರಚನಾ ಸಮಿತಿ ಯಾವಾಗ ರಚಿಸಲಾಯಿತು ಅಥವಾ ನೇಮಕ ಮಾಡಲಾಯಿತು ಎನ್ನುವ ಪ್ರಶ್ನೆಗೆ ನವೆಂಬರ್ 1946 ಅಂತೇಳಿ ಬರಿಬೇಕಾಗ್ತದೆ. ಸೊ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಭಾರತ ಸಂವಿಧಾನ ಯಾವಾಗ ಅಂಗೀಕಾರವಾಯಿತು ಅಂತ ಕೇಳಿದ್ರೆ ನವೆಂಬರ್ 26, 1949. ಅಂಗೀಕಾರ ನೆನಪಿಟ್ಕೊಳ್ಬೇಕು. ಸಂವಿಧಾನ ಜಾರಿಗೆ ಯಾವಾಗ ಅಂತ ಹೇಳಿದ್ರೆ ಜನವರಿ 26, 1950. ಸೊ ಹೀಗೆ ಭಾರತ ಸ್ವತಂತ್ರ ಹೋರಾಟದ ಜೊತೆಯಲ್ಲಿ ಭಾರತ ಸಂವಿಧಾನವನ್ನ ರಚನೆ ಮಾಡಬೇಕು ಎನ್ನುವಂತಹ, ರಚನೆಗೆ ಅವಕಾಶವನ್ನ ಕೊಡಬೇಕು ಎನ್ನುವಂತಹ ಹೋರಾಟದ ಮೂಲಕ ಈ ಭಾರತ ಸಂವಿಧಾನ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬಂದಿತು ಎನ್ನುವಂಥದ್ದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನ ನೋಡ್ತೇವೆ. ಸೊ ಹಾಗೆ ಈ ಭಾರತ ಸಂವಿಧಾನವು ತನ್ನಲ್ಲಿ ಅದರದೇ ಆದಂತಹ ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದುವುದರ ಜೊತೆಯಲ್ಲಿ ಭಾರತೀಯ ಪೌರರ ಮೂಲಭೂತ ಹಕ್ಕುಗಳ ಪಟ್ಟಿ ಮತ್ತು ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳ ಪಟ್ಟಿ, ರಾಜ್ಯ ನಿರ್ದೇಶಕ ತತ್ವಗಳ ಪಟ್ಟಿ, ತಿದ್ದುಪಡಿ ವಿಧಾನಗಳ ವಿವರ, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ವಿವರಗಳು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತದ ವ್ಯವಸ್ಥೆ, ಪಂಚಾಯತ್ ರಾಜ್ ವ್ಯವಸ್ಥೆ, ಸ್ಥಳೀಯ ಸರ್ಕಾರಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಭಾರತದ ಸಂಯುಕ್ತ ವ್ಯವಸ್ಥೆ ಮತ್ತು ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಅಂತಾರಾಜ್ಯ ಸಂಬಂಧಗಳು, ಚುನಾವಣೆಗಳು, ರಾಜ್ಯಾಡಳಿತ ವ್ಯವಸ್ಥೆಗಳು, ಇನ್ನಿತರ ಅಂಶಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿವರಗಳನ್ನು ನಮ್ಮ ಭಾರತ ಸಂವಿಧಾನ ನೀಡುತ್ತಿದೆ ಎನ್ನುವುದನ್ನು ನಾವು ನೋಡಬೇಕಾಗ್ತದೆ. ಸೊ ಹಾಗಾಗಿ ಇಷ್ಟೆಲ್ಲ ವಿಚಾರಗಳನ್ನ ಲಿಖಿತ ಹಾಗೂ ದಾಖಲೆಗಳ ರೂಪದಲ್ಲಿ ನಮ್ಮ ಸಂವಿಧಾನ ಹೊಂದಿರುವುದರಿಂದ ಭಾರತ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಸಂವಿಧಾನವಾಗಿದೆ. ಭಾರತ ಸಂವಿಧಾನವನ್ನ ಆನೆ ಗಾತ್ರದ ಸಂವಿಧಾನ, ಬೃಹತ್ತಾಕಾರವಾದಂತಹ ಸಂವಿಧಾನ ಅಂತ ಹೇಳಿ ಗುರುತಿಸಲಾಗುತ್ತದೆ ಅಂತಕ್ಕಂಥದ್ದು. ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನವನ್ನ ಹೊಂದಿದ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಭಾರತ. ಇಡೀ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ ಯಾವ ರಾಷ್ಟ್ರದ್ದು ಅಂತ ಹೇಳಿದ್ರೆ ಅಮೆರಿಕ ರಾಷ್ಟ್ರದ್ದು. ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಭಾರತದ ಸಂವಿಧಾನ. ಅಂದ್ರೆ ಈ ಭಾರತ ಸಂವಿಧಾನದಲ್ಲಿ ಎಲ್ಲ ವಿಚಾರಗಳು ಲಿಖಿತವಾಗಿ ಮತ್ತು ದಾಖಲೆಗಳ ರೂಪದಲ್ಲಿ ಇಟ್ಟಿರೋದ್ರಿಂದ ಭಾರತ ಸಂವಿಧಾನವು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸಂವಿಧಾನವಾಗಿದೆ ಎನ್ನುವಂಥದ್ದನ್ನ ಗಮನಿಸ್ತೇವೆ. ಸೊ ಹಾಗೆಯೇ ನಮ್ಮ ಸಂವಿಧಾನದ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಅಂಶ ಅಂತ ಹೇಳಿ ನಾವು ಗುರುತಿಸುವುದಾದರೆ ನಮ್ಮ ಸಂವಿಧಾನದ ಪೀಠಿಕೆ ಅಥವಾ ನಮ್ಮ ಸಂವಿಧಾನದ ಪ್ರಸ್ತಾವನಾ ಭಾಗ ಎನ್ನುವಂತಹ ಒಂದು ಭಾಗವನ್ನ ನಾವು ಕಾಣ್ತೇವೆ. ಭಾರತ ಸಂವಿಧಾನದ ಆರಂಭದಲ್ಲಿಯೇ ಈ ಒಂದು ಪ್ರಸ್ತಾವನಾ ಭಾಗ ಅಥವಾ ಪೀಠಿಕೆ ಭಾಗ ಎನ್ನುವಂಥದ್ದನ್ನ ಅಳವಡಿಸಿಕೊಂಡಿದ್ದೇವೆ. ಅಮೆರಿಕ ಸಂವಿಧಾನದಲ್ಲಿಯೂ ಸಹ ಈ ಪ್ರಸ್ತಾವನಾ ಭಾಗವನ್ನು ಕಾಣ್ತೇವೆ. ಅಮೆರಿಕ ಸಂವಿಧಾನದ ನಂತರ ಈ ಪ್ರಸ್ತಾವನಾ ಭಾಗವನ್ನ ಅಳವಡಿಸಿಕೊಂಡಂತಹ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಭಾರತ ಅಂತಕ್ಕಂಥದ್ದು. ಸೊ ಇಡೀ ಸಂವಿಧಾನ ಏನನ್ನ ಒಳಗೊಂಡಿದೆ, ಈ ಸಂವಿಧಾನದ ಆಶಯ ಏನಿದೆ ಎನ್ನುವಂಥದ್ದನ್ನ ವಿವರಿಸುವಂತಹ ಒಂದು ಭಾಗವನ್ನ
ಸಂವಿಧಾನದ ಪೂರ್ವ ಪೀಠಿಕೆ ಭಾಗ ಅಥವಾ ಪ್ರಸ್ತಾವನಾ ಭಾಗ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಈ ಪ್ರಸ್ತಾವನಾ ಭಾಗವನ್ನು ಕುರಿತು KM ಮುನ್ಷಿಯವರು ಒಂದು ಮಾತನ್ನ ಹೇಳ್ತಾರೆ. ಈ ಪ್ರಸ್ತಾವನಾ ಭಾಗ ಅನ್ನುವಂಥದ್ದು ನಮ್ಮ ಭಾರತ ಸಂವಿಧಾನದ ರಾಜಕೀಯ ಜಾತಕ ಎನ್ನುವಂತಹ ಬಣ್ಣನೆಯನ್ನ ಅಥವಾ ವ್ಯಾಖ್ಯಾನವನ್ನ KM ಮುನ್ಷಿಯವರು ನೀಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಈ ಪ್ರಸ್ತಾವನಾ ಭಾಗ ಅಂತಕ್ಕಂಥದ್ದು ಒಂದು ಸಂವಿಧಾನದ ಆತ್ಮವಿದ್ದಂತೆ. ಇಡೀ ಸಂವಿಧಾನದ ಆಶಯ ಏನಿದೆ, ಸಂವಿಧಾನದ ತಿರುಳು ಏನಿದೆ, ಅದೆಲ್ಲ ವಿವರಗಳನ್ನ ಚಿಕ್ಕ ಟಿಪ್ಪಣಿಯ ಮೂಲಕ ಪ್ರಸ್ತಾವನಾ ಭಾಗದಲ್ಲಿ ನಾವು ನಮೂದನೆಯನ್ನ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ಈ ಭಾರತ ಸಂವಿಧಾನ ಹೊಂದಿರತಕ್ಕಂತಹ ಈ ಒಂದು ಪ್ರಸ್ತಾವನಾ ಭಾಗವನ್ನ ನಾವು ನೋಡುವುದಾದರೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ನೀಡಿ ನೀಡುವ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949 ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎನ್ನುವಂತಹ ಪ್ರಸ್ತಾವನಾ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಈ ಪ್ರಸ್ತಾವನಾ ಭಾಗದಲ್ಲಿ ಭಾರತೀಯ ಪ್ರಜೆಗಳಾದ ನಾವು ಎನ್ನುವಂತಹ ಪ್ರಾರಂಭದ ಸಾಲುಗಳನ್ನು ನಾವು ಕಾಣ್ತೇವೆ. ಭಾರತೀಯ ಪ್ರಜೆಗಳಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಎನ್ನುವಂತಹ ಪ್ರಾರಂಭದ ಸಾಲನ್ನ ನಾವು ಏನ್ ಕಾಣ್ತೇವೆ, ಈ ಒಂದು ಪದ ಎನ್ನುವಂಥದ್ದು ಅಂತಿಮ ಅಧಿಕಾರವಿರುವುದು ಪ್ರಜೆಗಳಲ್ಲಿಯೇ ಎನ್ನುವಂತಹ ಮಾತನ್ನ ಸಾರುವ ಉದ್ದೇಶದಿಂದ ಇದನ್ನ ಬಳಕೆಯನ್ನ ಮಾಡಿಕೊಂಡಿದ್ದೇವೆ. ಭಾರತೀಯ ಪ್ರಜೆಗಳಾದ ನಾವು ಎನ್ನುವ ಪದ ಅಂತಿಮ ಅಧಿಕಾರ ಇರುವಂಥದ್ದು ಪ್ರಜೆಗಳಲ್ಲಿಯೇ ಎಂಬುದನ್ನ ಪ್ರತಿನಿಧಿಸುತ್ತದೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸ್ತೇವೆ. ಭಾರತೀಯರೆಲ್ಲರ ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಟ್ಟವನ್ನ ಉತ್ತಮಪಡಿಸುವಂತಹ ಗುರಿಯನ್ನ ಹೊಂದಿದೆ ಎನ್ನುವುದರ ಪ್ರತೀಕವಾಗಿದೆ ಎನ್ನುವಂಥದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಸಂವಿಧಾನದ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು, ಎಲ್ಲರಿಗೂ ಸಹ ಸಮಾನತೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು, ಸ್ವತಂತ್ರವನ್ನು ನೀಡ್ತಕ್ಕಂಥದ್ದು ಮತ್ತು ಅಣ್ಣ ತಮ್ಮಂದಿರಂತೆ ಭ್ರಾತೃತ್ವವನ್ನು ಕಾಪಾಡಿಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿಯನ್ನು ಮಾಡ್ತೇವೆ ಎನ್ನುವಂಥದ್ದು ನಮ್ಮ ಸಂವಿಧಾನದ ಮೂಲ ತಿರುಳಾಗಿದೆ ಅಂತಕ್ಕಂಥದ್ದನ್ನ ನಾವು ನಮ್ಮ ಪೂರ್ವ ಪೀಠಿಕಾ ಭಾಗ ಅಥವಾ ಈ ಪ್ರಸ್ತಾವನಾ ಭಾಗದಲ್ಲಿ ಕಾಣುತ್ತೇವೆ ಅಂತಕ್ಕಂಥದ್ದು. ಸೊ ಇನ್ನು ಎರಡನೇ ಪದವಾದಂತಹ ಸಾರ್ವಭೌಮ ರಾಷ್ಟ್ರ, ಭಾರತೀಯ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ಹಾಗೂ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಎನ್ನುವಂತಹ ಸಾಲು ಇದೆ. ಅದರಲ್ಲಿ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿದ್ರೆ, ಸಾರ್ವಭೌಮತೆ ಎನ್ನುವ ಪದವು ತನ್ನ ಭೌಗೋಳಿಕ ಪ್ರದೇಶದ ಒಳಗೆ ಬರುವ ಪ್ರಜೆಗಳು, ಸಂಘ ಸಂಸ್ಥೆಗಳ ಮೇಲೆ ಪ್ರಭುತ್ವವನ್ನು ಹೊಂದಿದೆ ಹಾಗೂ ಭಾರತವು ಬಾಹ್ಯವಾಗಿಯೂ ಸಹ ಎಲ್ಲ ನಿಯಂತ್ರಣದಿಂದ ಮುಕ್ತವಾಗಿದೆ ಎನ್ನುವಂತಹ ಅಂಶವನ್ನ ಪ್ರತಿಪಾದಿಸುತ್ತದೆ ಅಂತಕ್ಕಂಥದ್ದು. ಸೊ ಹಾಗೆ ಸಮಾಜವಾದಿ ರಾಷ್ಟ್ರ ಅಂತಕ್ಕಂಥದ್ದು 1976ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ
ಸಂವಿಧಾನದ ಪ್ರಸ್ತಾವನಾ ಭಾಗಕ್ಕೆ ಈ ಒಂದು ಸಮಾಜವಾದಿ ಮತ್ತು ಜಾತ್ಯತೀತ ಎನ್ನುವಂತಹ ಎರಡು ಪದಗಳನ್ನು ಸೇರ್ಪಡೆಯನ್ನ ಮಾಡಲಾಯಿತು. 1976ರಲ್ಲಿ ಸಂವಿಧಾನದ 42ನೆಯ ತಿದ್ದುಪಡಿಯ ಮೂಲಕ ಈ ಸಮಾಜವಾದಿ ಮತ್ತು ಜಾತ್ಯತೀತ ಎಂತಕ್ಕಂತಹ ಪದಗಳನ್ನ ನಾವು ಈ ಒಂದು ಪ್ರಸ್ತಾವನಾ ಭಾಗಕ್ಕೆ ಸೇರ್ಪಡೆಯನ್ನ ಮಾಡಿದ್ದೇವೆ ಅಂತಕ್ಕಂಥ. ಇಲ್ಲಿ ಭಾರತವನ್ನ ಧರ್ಮ ನಿರಪೇಕ್ಷ ರಾಷ್ಟ್ರ ಮತ್ತು ಜಾತ್ಯತೀತ ರಾಷ್ಟ್ರವನ್ನಾಗಿ, ಸಮಾಜವಾದಿ ಮತ್ತು ಜಾತ್ಯತೀತ ರಾಷ್ಟ್ರವನ್ನಾಗಿ ಪರಿವರ್ತಿಸಲು ಎನ್ನುವಂಥದ್ದನ್ನ ಕಾಣ್ತೇವೆ. ಸಮಾಜವಾದಿ ಚಿಂತನೆಗಳಿಂದ ಅಂದ್ರೆ ಒಂದು ರಾಷ್ಟ್ರದಲ್ಲಿ ವಾಸ ಮಾಡತಕ್ಕಂತಹ ಎಲ್ಲರೂ ಸಹ ಸಮಾನರು ಎನ್ನುವಂತಹ ಅಂಶ. ಹಾಗೆಯೇ ಜಾತ್ಯತೀತತೆ ಅಂತ ಹೇಳಿದ್ರೆ ರಾಷ್ಟ್ರವು ಯಾವುದೇ ಜಾತಿಗೆ ಅಥವಾ ಧರ್ಮಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡದೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಒಂದು ನಿಲುವನ್ನ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರೀತೇವೆ. ಸೊ ಹಾಗಾಗಿ ಭಾರತ ಒಂದು ಸಮಾಜವಾದಿ ಮತ್ತು ಜಾತ್ಯತೀತ ರಾಷ್ಟ್ರ ಅನ್ನುವಂತಹ ಪದಗಳನ್ನ ಈ ಒಂದು ಪ್ರಸ್ತಾವನಾ ಭಾಗದಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು. ಹಾಗೆಯೇ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸಿ ಎಲ್ಲ ಪ್ರಜೆಗಳಿಗೂ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನ ಹಂಚುವಂತಹ ಒಂದು ದೃಢ ಸಂಕಲ್ಪವನ್ನ ಮಾಡಿ ಸಂವಿಧಾನವನ್ನ ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಿದ್ದೇವೆ, ಅರ್ಪಿಸಿಕೊಂಡಿದ್ದೇವೆ. 1946, 1949 ನವೆಂಬರ್ 26ರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಎನ್ನುವಂತಹ ಪ್ರಸ್ತಾವನಾ ಭಾಗವನ್ನ ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತಾ ಇದ್ದೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಭಾರತ ಸಂವಿಧಾನವು 1950 ಜನವರಿ 26ರಂದು ಜಾರಿಗೆ ಬಂದಿದೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಮುಂದಿನ ತರಗತಿಯಲ್ಲಿ ಈ ಭಾರತ ಸಂವಿಧಾನ ಹೊಂದಿರತಕ್ಕಂತಹ ಲಕ್ಷಣಗಳನ್ನ ಕುರಿತು ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.